ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಪ್ರಿಯಾ ಮತ್ತು ಅವಳ ತಾಯಿ ವೀಣಾ ಹೂಡಿದ ಕುತಂತ್ರ ಮಾಧವನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದೆ. ಸಂಚಿಕೆಯ ಆರಂಭದಲ್ಲಿ ಮಾಧವ ಮತ್ತು ಪ್ರಿಯಾ ಇಬ್ಬರು ಟ್ರಿಪ್ಪಿಗೆ ಬಂದಿರುತ್ತಾರೆ. ಆಗ ಪ್ರಿಯಾ ಮಾಧವನಿಗೆ, ನೋಡಿ, ನಾವು ಇಲ್ಲಿ ಬಂದು ಹೋಟೆಲ್ ರೂಮ್ನಲ್ಲಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿರೋ ವಿಷಯವನ್ನು ದಯವಿಟ್ಟು ಮಾವನ ಹತ್ತಿರ ಹೇಳಬೇಡಿ ಎಂದು ಕೇಳಿಕೊಳ್ತಾಳೆ. ಅದಕ್ಕೆ ಮಾಧವ, ಏನು ಹೇಳ್ತಿದ್ದೀಯ ಪ್ರಿಯಾ? ಪ್ರತಿಯೊಂದು ವಿಷಯನೂ ಅಪ್ಪನ ಹತ್ತಿರ ಮುಚ್ಚಿಡೋಕ್ಕೆ ಆಗುತ್ತಾ? ಅಪ್ಪ ನಮಗೋಸ್ಕರ ಅಂತ ಖುಷಿಯಾಗಿ ಟ್ರಿಪ್ಪಿಗೆ ಕಳಿಸಿದ್ದಾರೆ. ಅಂದಮೇಲೆ ಅವರಿಗೆ ಎಲ್ಲ ವಿಷಯವನ್ನು ಹೇಳಬೇಕು ಎಂದು ವಾದಿಸುತ್ತಾನೆ. ಆದರೆ ಪ್ರಿಯಾ ಹಠ ಹಿಡಿದು ಯಾವುದೇ ಕಾರಣಕ್ಕೂ ಮನೆಯವರಿಗೆ ಈ ವಿಷಯ ಹೇಳಬೇಡಿ ಎಂದು ಒತ್ತಾಯಿಸ್ತಾಳೆ. ಪ್ರಿಯಾ ಅಷ್ಟೊಂದು ಬೇಡಿಕೊಂಡರೂ ಮಾಧವ ಕೇಳದೆ ಸೀದಾ ತನ್ನ ತಂದೆ ನಂದ ಅವರಿಗೆ ಫೋನ್ ಮಾಡ್ತಾನೆ. ಅಪ್ಪ, ನಮ್ಮಿಂದಾಗಿ ಒಂದು ದೊಡ್ಡ ತಪ್ಪಾಗಿದೆ. ಇಲ್ಲಿ ಹೋಟೆಲ್ ರೂಮ್ಗೆ ಒಂದು ದಿನಕ್ಕೆ ಬರೋಬ್ಬರಿ 25,000 ರೂಮ್ ಬಿಲ್ ಆಗಿದೆ ಎಂದು ಸತ್ಯ ಹೇಳ್ತಾನೆ. ಇದನ್ನು ಕೇಳಿ ನಂದ ಅವರಿಗೆ ತೀವ್ರ ಆಘಾತವಾಗುತ್ತದೆ. ಏನು ಮಾತಾಡ್ತಿದ್ದೀಯ ಮಾಧವ? ಪ್ರಿಯಾ ಎಲ್ಲವನ್ನು ನೋಡೇ ಬುಕ್ ಮಾಡಿದ್ದಾಳೆ ಅಂದ ಮೇಲೆ 25,000 ರೂಪಾಯಿ ರೂಮ್ ಬುಕ್ ಯಾಕೆ ಮಾಡಬೇಕಿತ್ತು? ಅಷ್ಟೊಂದು ದುಡ್ಡು ಅಂದರೆ ಸುಮ್ಮನೆನಾ? ಅದು 1 ತಿಂಗಳ ಮನೆ ಖರ್ಚು ಮತ್ತು ನಿನ್ನ 1 ತಿಂಗಳ ಸಂಬಳಕ್ಕೆ ಸಮ. ಗೊತ್ತಾದ ತಕ್ಷಣ ವಾಪಸ್ ಬರಬೇಕಿತ್ತಲ್ಲ ಎಂದು ನಂದ ಫೋನ್ನಲ್ಲೇ ಸಿಟ್ಟಿನಿಂದ ಕೂಗಾಡ್ತಾರೆ. ಆಗ ಮಾಧವ, ಅಪ್ಪ, ನಮಗೆ ಇಲ್ಲಿಗೆ ಬಂದ ಮೇಲೆ ಈ ವಿಷಯ ಗೊತ್ತಾಗಿದ್ದು. ಮುಂಚಿತವಾಗಿ ನೀಡಿದ 5,000 ರೂಪಾಯಿ ವಾಪಸ್ ಸಿಗಲ್ಲ ಅಂದಿದ್ದಕ್ಕೆ ಬೇರೆ ದಾರಿ ಇಲ್ಲದೆ ಉಳಿದ ದುಡ್ಡನ್ನು ಹೊಂದಿಸಿಕೊಟ್ಟೆ. ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಳ್ತಾನೆ. ನಂತರ ಪ್ರಿಯಾ ಕೂಡ ಫೋನ್ ಇಸ್ಕೊಂಡು, ಮಾವ, ದಯವಿಟ್ಟು ಕ್ಷಮಿಸಿ, ಈ ಥರ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ದುಡ್ಡು ಕಮ್ಮಿ ಆಗಲಿ ಅಂತಲೇ ಬುಕ್ ಮಾಡಿದ್ದು ಎಂದು ಸುಳ್ಳು ಹೇಳಿ ನಾಟಕ ಆಡ್ತಾಳೆ. ಆದರೆ ನಂದ ಅವಳಿಗೆ ಬೈದು, ಪ್ರಿಯಾ, ನಿನ್ನಿಂದ ಈ ಥರ ತಪ್ಪು ಆಗುತ್ತಿರುವುದು ಇದು ಮೊದಲನೇ ಸಾರಿಯಲ್ಲ. ನಿಮ್ಮ ನೋಡಲು ಹೋದಾಗಲೂ ಇದೇ ಥರ ಮಾಡಿದ್ದೆ. ಇನ್ಮುಂದೆಯಾದರೂ ಈ ಥರ ಬುದ್ಧಿ ಬಿಟ್ಟರೆ ಎಲ್ಲರಿಗೂ ಒಳ್ಳೆಯದು ಎಂದು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾರೆ. ಇದರಿಂದ ಪ್ರಿಯಾಳಿಗೆ ಮಾವನ ಮೇಲೆ ತೀವ್ರ ಕೋಪ ಬರುತ್ತದೆ. ಫೋನ್ ಕಟ್ ಮಾಡಿದ ಮೇಲೆ ಅವಳು ಮಾಧವನ ಮೇಲೂ ಜಗಳ ತೆಗೆಯುತ್ತಾಳೆ. ನಾನು ಬೇಡ ಅಂದರೂ ಅಪ್ಪನಿಗೆ ಫೋನ್ ಮಾಡಿ ಹೇಳಿ ನಮ್ಮ ಟ್ರಿಪ್ ಖುಷಿಯನ್ನೆಲ್ಲ ಹಾಳು ಮಾಡಿದ್ರಿ ಎಂದು ಕೋಪಿಸಿಕೊಳ್ತಾಳೆ. ಇತ್ತ ಮನೆಯಲ್ಲಿ ನಂದ ಅವರು ತೀವ್ರ ಬೇಜಾರಿನಲ್ಲಿ ಕೂತಿರುತ್ತಾರೆ. ವಲ್ಲಭ ಮತ್ತು ಗಿರಿಜಾ ಬಂದು ಅವರನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾರೆ. ಹೋಗಲಿ ಬಿಡ್ರಿ, ಆಗಿರೋ ನಷ್ಟವನ್ನು ಬದಲಾಯಿಸಲು ಆಗಲ್ಲ, ಅವರು ಖುಷಿಯಾಗಿದ್ದರೆ ಸಾಕು ಎಂತಾರೆ. ಆಗ ನಂದ ಅವರು, ಗಿರಿಜಾ, ಇದು ಒಂದಲ್ಲ ಎರಡನೇ ಬಾರಿ ಆಗ್ತಿರೋದು. ಯಾರೂ ನೋಡದೆ ಹೋಟೆಲ್ ಬುಕ್ ಮಾಡಲ್ಲ. ಪ್ರಿಯಾ ಎಲ್ಲವನ್ನು ಬೇಕು ಅಂತಲೇ ಮಾಡಿದ್ದಾಳೆ ಅಂತ ನನಗೆ ಗೊತ್ತು. ನಾನು ಕರ್ಕೊಂಡು ಬಂದ ಸೊಸೆ ಅಂತ ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದು ನನ್ನ ದೊಡ್ಡ ತಪ್ಪಾಯಿತು ಅಂತ ಹೇಳಿ ಈ ಕಡೆ ಬೇಸರ ಪಡ್ತಾರೆ. ಈ ಕಡೆ ಸಂಚಿಕೆ ಕೊನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿರುತ್ತದೆ. ಏನು ಅಂದರೆ, ಪ್ರಿಯಾಳ ತಾಯಿ ವೀಣಾ ಪ್ರಿಯಾಳಿಗೆ ಫೋನ್ ಮಾಡ್ತಾಳೆ. ಆದರೆ ಆ ಸಮಯದಲ್ಲಿ ಪ್ರಿಯಾ ರೂಮ್ನಲ್ಲಿ ಇರದ ಕಾರಣ ಮಾಧವನೇ ಫೋನ್ ರಿಸೀವ್ ಮಾಡ್ತಾನೆ. ಫೋನ್ ಎತ್ತಿದ ತಕ್ಷಣ ವೀಣಾ ಎದುರಿಗಿರೋದು ಮಾಧವ ಅಂತ ತಿಳಿಯ, ಹೇಗಿದ್ದೀಯಾ ಪ್ರಿಯಾ? 25,000 ರೂಪಾಯಿಯ ಐಷಾರಾಮಿ ಹೋಟೆಲ್ ಹೇಗಿದೆ ಎಂದು ನೇರವಾಗಿ ಕೇಳಿಬಿಡ್ತಾಳೆ. ಇದನ್ನು ಕೇಳಿ ಮಾಧವನಿಗೆ ಇಡೀ ಪ್ರಪಂಚವೇ ಸುತ್ತಿದಂತಾಗುತ್ತದೆ. ಏನು, ವೀಣಾ ಅತ್ತೆಗೆ ಕೇಳ್ತಿದ್ದಾರೆ? ಹಾಗಿದ್ರೆ ಈ 25,000 ರೂಪಾಯಿ ಹೋಟೆಲು ವಿಷಯ ಇವರಿಗೆ ಮುಂಚೆಯೇ ಗೊತ್ತಿತ್ತಾ? ಪ್ರಿಯಾ ಮತ್ತು ಅತ್ತೆ ಇಬ್ಬರು ಸೇರಿ ನನಗೆ ಮತ್ತು ನನ್ನ ತಂದೆಗೆ ಮೋಸ ಮಾಡ್ತಿದ್ದಾರಾ ಎಂದು ಮಾಧವನಿಗೆ ಸತ್ಯದ ಅರಿವಾಗಿ ಶಾಕ್ ಆಗುತ್ತಾನೆ. ಅಷ್ಟರಲ್ಲೇ ಪ್ರಿಯಾ ಬಂದು ಫೋನ್ ಇಟ್ಟುಕೊಳ್ತಾಳೆ. ವೀಣಾ ಆಡಿದ ಆ ಒಂದೇ ಮಾತು ನಿಂದ ಪ್ರಿಯಾ ಬೇಕು ಅಂತಲೇ ಈ ಹೋಟೆಲ್ ಬುಕ್ ಮಾಡಿದ್ದಾಳೆ ಎಂಬ ಅಸಲಿ ಸತ್ಯ ಮಾಧವನಿಗೆ ರೆಡ್ ಹ್ಯಾಂಡ್ ಆಗಿ ಗೊತ್ತಾಗಿ ಬಿಡುತ್ತದೆ. ಇಲ್ಲಿಗೆ ಈ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನೋ ಗೊತ್ತಾಗತ್ತೆ. ಹಾಗೆ ಪ್ರಿಯಾನೇ 1 ಲಕ್ಷ ದುಡ್ಡು ಕದ್ದಿರೋದು ಮಾಧವನಿಗೆ ಗೊತ್ತಾಗತ್ತಾ? ಅದು ಗೊತ್ತಾದ ಮೇಲೆ ಏನು ಮಾಡ್ತಾನೆ? ಹಾಗೆ ಅದು ನಂದ ಅವರಿಗೆ ಗೊತ್ತಾಗಿ ಅವಳನ್ನು ಮನೆಯಿಂದ ಹೊರಗಡೆ ಹಾಕ್ತಾರಾ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಈ ಕಥೆಯಲ್ಲಿ ಇನ್ನೇನು ಟ್ವಿಸ್ಟ್ ಬರುತ್ತೆ ಅಂತ ಹೇಳಿ ಮುಂದೆ ನೋಡೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.
ಸಪೋರ್ಟ್ ಮಾಡಿ.